ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಈ ದಿವಸ ಈ ನಮ್ಮ ಕಾಲದ ಮತ್ತು ನಮ್ಮ ಮುಂದಿನ ಪೀಳಿಗೆಯವರು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಕೊಳ್ಳೇಬೇಕಾದಂಥ ಪ್ರಾತಸ್ಮರಣೀಯರಾದಂಥ ಮಹಾನ್ ವ್ಯಕ್ತಿಗಳಾದಂತಹ ಪೇಜಾವರ ಅಧೋಕ್ಷಜ ಮಠದ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಆರಾಧನಾ ಮಹೋತ್ಸವ. ನಾವು ಕಂಡಂತಹ ಅದ್ಭುತವಾದಂತಹ ವಿಶೇಷ ವಿಭೂತಿ ಪುರುಷರು ಈ ವಿಶ್ವೇಶತೀರ್ಥ ಶ್ರೀಪಾದಂಗಳವರು. ಈಗ ಯಾರ್ಯಾರು ಕೇಳ್ತಿದ್ದೀರೋ ಅವರಿಗೆಲ್ಲರಿಗೂ ಕೂಡ ವಿಶ್ವೇಶತೀರ್ಥರ ಸಾಮಾನ್ಯ ಪರಿಚಯ ಇದ್ದೇ ಇರ್ತದೆ. ವಿಶ್ವೇಶತೀರ್ಥರು ಎಷ್ಟೋ ಅವರು ಮಾಡಿರ್ತಕ್ಕಂತಹ ಕೆಲಸಗಳು ಎಲ್ಲರಿಗೂ ಗೊತ್ತಿಲ್ಲ ಅನ್ನೋ ಉದ್ದೇಶದಿಂದ ನನ್ನ ಧೀಶುದ್ಧಿಗೋಸ್ಕರ ಅವರ ಒಂದು ಸ್ಮರಣೆಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಶ್ರೀಪಾದಂಗಳವರ ಜನನ ಸುಬ್ರಹ್ಮಣ್ಯದ ಸಮೀಪದ ರಾಮಕುಂಜ ಅನ್ನುವಂತಹ ಸ್ಥಳದಲ್ಲಿ, ಕುಗ್ರಾಮ, ಅಲ್ಲಿ ನಾರಾಯಣಾಚಾರ್ಯ ಮತ್ತು ಕಮಲಮ್ಮ ಅನ್ನುವಂತಹ ದಂಪತಿಗಳಲ್ಲಿ ಆಗ್ತದೆ. ವೆಂಕಟರಮಣ ಅನ್ನುವಂಥದ್ದು ಇವರ ಪೂರ್ವಾಶ್ರಮ ನಾಮ. ಪ್ರಾತಸ್ಮರಣೀಯರಾದಂತಹ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಶಿಷ್ಯರಾದಂತಹ ವಿದ್ಯಾಮಾನ್ಯ ತೀರ್ಥ ಶ್ರೀಪಾದಂಗಳವರಲ್ಲಿ ಇವರ ವಿದ್ಯಾಭ್ಯಾಸ ಸಮಸ್ತವಾಗಿರ್ತಕ್ಕಂತಹ ಅಧ್ಯಯನವನ್ನು ಅವರ ಹತ್ರ ಮಾಡಿದ್ದಾರೆ. ವಿದ್ಯಾಮಾನ್ಯರ ಹತ್ರ ಅಧ್ಯಯನ ಮಾಡಿದ್ದಾರೆ ಅಂದರೆ ಕೇಳಬೇಕೆ, ಮಹಾಜ್ಞಾನ ಸಂಪನ್ನರಾಗ್ತಾರೆ. ಸಣ್ಣ ವಯಸ್ಸಿಗೆ ಅಂದರೆ 8ನೇ ವಯಸ್ಸಿಗೆ ಇವರಿಗೆ ಆಶ್ರಮ. 1956ರಲ್ಲಿ ಬೆಂಗಳೂರಿನಲ್ಲಿ ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪನೆ ಮಾಡ್ತಾರೆ. ಆವತ್ತಿನಿಂದ ಇವತ್ತಿನವರೆಗೂ ಸಾವಿರಾರು ಜನಗಳಿಗೆ ಅನ್ನ, ಬಟ್ಟೆ, ವಿದ್ಯೆ ಎಲ್ಲವನ್ನು ಕೊಟ್ಟು ಅವರ ಜೀವನವನ್ನೇ ಉದ್ಧಾರ ಮಾಡಿದಂತಹ ಮಹಾನುಭಾವರು. ಇವರ ಶಿಷ್ಯರಲ್ಲಿ ಮಹಾಪ್ರಮುಖರನ್ನ ನೋಡ್ಕೊಳ್ಳೋದಾದರೆ ಈಗ ಅಧುನಾ ಪೇಜಾವರ ಮಠ ಸ್ವಾಮಿಗಳಾಗಿರ್ತಕ್ಕಂತಹ ವಿಶ್ವ ಪ್ರಸನ್ನ ತೀರ್ಥರು, ಅಧುನಾ ವ್ಯಾಸರಾಜ ಮಠದ ಸ್ವಾಮಿಗಳಾದಂತಹ ವಿದ್ಯಾಶ್ರೀಶ ತೀರ್ಥ ಶ್ರೀಪಾದಂಗಳು ಇವರ ಶಿಷ್ಯರೇ. ಅಧುನಾ ಭಂಡಾರಕೇರಿ ಮಠದ ಸ್ವಾಮಿಗಳಾದಂತಹ ವಿದ್ಯೇಶ ತೀರ್ಥರು ಕೂಡ ಇವರ ಶಿಷ್ಯರೇ. ಅಧುನಾ ಸುಬ್ರಹ್ಮಣ್ಯ ಮಠದ ಯತಿಗಳಾದಂತಹ ವಿದ್ಯಾಪ್ರಸನ್ನ ತೀರ್ಥರು, ಅವರು ಕೂಡ ಇವರ ಶಿಷ್ಯರೇ. ಅಧುನಾ ಬಾಳೆಹಾರ ಮಠದ ಸನ್ಯಾಸಿಗಳಾದಂತಹ ರಘುಭೂಷಣ ತೀರ್ಥರು, ಇವರು ಕೂಡ ಇವರ ಶಿಷ್ಯರೇ. ಅಭಿನವ ಶುಕಾಚಾರ್ಯರು ಅಂಥೇಳಿ ಪ್ರಸಿದ್ಧರಾದಂತಹ ಸುವಿದ್ಯೇಂದ್ರ ತೀರ್ಥರು ಇವರ ಶಿಷ್ಯರೇ. ಮತ್ತು ವಿಶ್ವನಂದನ ತೀರ್ಥರು ಇವರು ಗೃಹಸ್ಥ ಶಿಷ್ಯರಂತ ಬಿಡಿ, ಪಂಡಿತೋತ್ತಮರಾಗಿರ್ತಕ್ಕಂತಹ ಹರಿದಾಸ ಭಟ್ರು ಮತ್ತು ಸತ್ಯನಾರಾಯಣಾಚಾರ್ಯರು, ನಾಗಸಂಪಿಗೆ ಆಚಾರ್ಯರು, ರಾಮವಿಠಲಾಚಾರ್ಯರು, ಎಷ್ಟು ಜನ ದೊಡ್ಡ ದೊಡ್ಡ ಮಾಧ್ವ ಪ್ರಪಂಚಕ್ಕೆ ಕೊಟ್ಟಂಥ ಕೀರ್ತಿ ಇವರದಾಗಿದೆ. 38 ಬಾರಿ ಸುಧಾಮಂಗಳವನ್ನು ಮಾಡಿದಂಥ ಮಹನೀಯರು, 5 ಬಾರಿ ಕೃಷ್ಣನ ಪರ್ಯಾಯದ ಹೊಣೆ ಹೊತ್ತಂಥವರು. ವಾದರಾಜನ ನಂತರ ಇವರೇ ಮಾಡಿದವರು 5 ಬಾರಿ. ಇಷ್ಟೇ ಅಲ್ಲದೆ ಸಮಾಜಮುಖಿಯಾಗಿ ಅನೇಕ ಕೆಲಸವನ್ನು ಮಾಡಿ ಹಿಂದೂ ಧರ್ಮದ ರಕ್ಷಣೆಯನ್ನು ಮಾಡಿ ಸನಾತನ ಧರ್ಮದ ರಕ್ಷಣೆಯನ್ನು ಮಾಡೋದಕ್ಕೆ ಹೊಣೆ ಹೊತ್ತು ನಿಂತಹ ಕಟಿಬದ್ಧರಾದಂತಹ ಯತಿಗಳಿವರು. ಇಂಥ ಬಿಡುವಿಲ್ಲದ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಮಾಧ್ವ ವಾಂಗ್ಮಯಕ್ಕೆ ಎಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ.
ವಿಷ್ಣು ತತ್ವ ವಿನಿರ್ಣಯ ಅನ್ನುವಂತಹ ಆಚಾರ್ಯರ ಮಹಾಗ್ರಂಥಕ್ಕೆ ವ್ಯಾಖ್ಯಾನ ರೂಪವಾಗಿರತಕ್ಕಂತಹ ವಿಷ್ಣು ತತ್ವ ವಿನಿರ್ಣಯ ಸಾರ. ಆಚಾರ್ಯರ ಸರ್ವಮೂಲಗಳಲ್ಲಿ ದಶೋಪನಿಷತ್ತುಗಳು, ಅದಕ್ಕೆ ವ್ಯಾಖ್ಯಾನ ರೂಪವಾದಂತಹ ದಶೋಪನಿಷತ್ ಸಾರ. ಆಯ್ತಾ, ಜಯತೀರ್ಥರ ಮೇರುಕೃತಿ, ಮಾಧ್ವರ ಮೇರುಕೃತಿಯಾದಂತಹ ಶ್ರೀಮನ್ಯಾಯಸುಧಾ ಸಾರ ಅನ್ನುವಂತಹ ಗ್ರಂಥ. ಚಂದ್ರಿಕಾಚಾರ್ಯರು ವ್ಯಾಸರಾಜರ ಮಹಾಗ್ರಂಥವಾದಂತಹ ನ್ಯಾಯಾಮೃತದ ವ್ಯಾಖ್ಯಾನ ರೂಪವಾದಂತಹ ನ್ಯಾಯಾಮೃತ ಸಾರ. ಇಷ್ಟಲ್ಲದೆ ಪರಮಾತ್ಮನ ಮುಖನುಡಿಯಾದಂತಹ ಗೀತೆಯ ಸಾರವನ್ನು ತಿಳಿಸುವಂತಹ ಗೀತಾ ಸಾರೋದ್ಧಾರ ಅನ್ನುವಂತಹ ಮಹಾಕೃತಿ. ಇಷ್ಟಲ್ಲದೆ ಸಣ್ಣದು ಬೇಕಾದಷ್ಟು ಬರೆದಿದ್ದಾರೆ. ರಾಮಾಯಣ ಪ್ರವಚನ ಮಾಲಿಕೆ ಇವರನ್ನೇ ಆಧರಿಸಿ ಪುಸ್ತಕವನ್ನೇ ಮಾಡಿದ್ದಾರೆ. ಇವರ ಪ್ರವಚನದ ತುಣುಕುಗಳನ್ನು ಆಧರಿಸಿ ಹೇಳ್ತಾ ಹೋದರೆ ಬೇಕಾದಷ್ಟು ಪೇಜಾವರ ಸ್ವಾಮಿಗಳ ಬಗ್ಗೆ ಹೇಳಬೇಕಾಗ್ತದೆ. ವಿಶ್ವೇಶತೀರ್ಥರ ಬಗ್ಗೆ ದೇಶದ ಉದ್ದಗಲದಲ್ಲಿ ಎಲ್ಲ ಕಡೆಗೂ ಪೇಜಾವರ ಮಠವನ್ನು ಸ್ಥಾಪನೆ ಮಾಡಿ, ವಿದ್ಯಾ ಗುರುಕುಲಗಳನ್ನು ಸ್ಥಾಪನೆ ಮಾಡಿ, ಯಾತ್ರಾರ್ಥಿಗಳಿಗೆ ಅನುಕೂಲವಾಗುವಂತೆ ಮಾಡಿದಂಥವರು ಪೇಜಾವರ ಸ್ವಾಮಿಗಳು. ಅಂತಹ ಪೇಜಾವರ ಸ್ವಾಮಿಗಳಾದಂತಹ ವಿಶ್ವೇಶತೀರ್ಥ ಶ್ರೀಪಾದಂಗಳವರನ್ನ ಸ್ಮರಿಸೋಣ. ಅವರ ಅನುಗ್ರಹ ಎಲ್ಲರಿಗೂ ಆಗಲಿ ಅಂಥೇಳಿ ಪ್ರಾರ್ಥನೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.